ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣಕ್ಕೆ ದೊಡ್ಡ ಹಿನ್ನಡೆಯಾಗಿದೆ. ಡಿಕೆ ಶಿವಕುಮಾರ್ ಅವರು ಈ ಕನಸನ್ನು ಕಾಣ್ತಾ ಇದ್ರು. ಇದಕ್ಕೆ ಬೆಂಗಳೂರು ದಕ್ಷಿಣ ಅಂತ ಇಟ್ಬಿಡೋಣ, ರಾಮನಗರ ಅಂತ ಬೇಡ, ಬೆಂಗಳೂರು ಬೆಳೀತಾ ಇದೆ, ಬೆಳೆಯಬೇಕು, ಇಲ್ಲಿ ಜಾಗ ಸಾಕಾಗಲ್ಲ, ರಾಮನಗರವನ್ನು ಸೇರಿಸ್ಕೊಂಡು ಬೆಂಗಳೂರು ಸೌತ್ ಅಂತ ಕರೆದುಬಿಟ್ರೆ ಹೇಗೆ ಅಂತ ಡಿಕೆ ಶಿವಕುಮಾರ್ ಪ್ಲಾನನ್ನು ಮಾಡ್ಕೊಂಡಿದ್ರು. ಆದರೆ ಈ ಹೆಸರು ಬದಲಾವಣೆಗೆ ಸರ್ಕಾರ ಶಿಫಾರಸು ಮಾಡಿತ್ತಲ್ಲ, ಕೇಂದ್ರ ಸುತಾರಾಂ ಒಪ್ತಾ ಇಲ್ಲ. ಇದಕ್ಕೆ ಹೆಸರು ಬದಲಾವಣೆಗೆ ತುಂಬ ಒತ್ತಾಯಿಸಿದ್ದು ಡಿಕೆ ಶಿವಕುಮಾರ್ ಅವರೇ. ಕರ್ನಾಟಕ ಸರ್ಕಾರದ ಪ್ರಸ್ತಾಪವನ್ನೇ ಕೇಂದ್ರ ತಿರಸ್ಕರಿಸಿದೆ. ಇಲ್ಲಿ ಕೇಂದ್ರ ಗೃಹ ಸಚಿವಾಲಯಕ್ಕೆ 2 ತಿಂಗಳ ಹಿಂದೆ ಪತ್ರವನ್ನು ಬರೆದಿದ್ದರು. ರಾಜ್ಯ ಸರ್ಕಾರದ ಪ್ರಸ್ತಾಪವನ್ನು ತಿರಸ್ಕರಿಸಿದೆ ಕೇಂದ್ರ ಸರ್ಕಾರ. DCM ಡಿಕೆ ಶಿವಕುಮಾರ್ ಅವರ ಕನಸಿತ್ತಲ್ಲ, ಬೆಂಗಳೂರು ದಕ್ಷಿಣ ಮಾಡಿಬಿಡೋಣ ರಾಮನಗರನ ಅಂತ ಹೇಳಿ, ಅದಕ್ಕೆ ತಣ್ಣೀರೆರಚಿದೆ ಕೇಂದ್ರ ಸರ್ಕಾರ. ಇಲ್ಲಿ ಈ ಒಂದು ವಿಚಾರದಲ್ಲಿ ಈಗ ಕುಮಾರಸ್ವಾಮಿ ಅವ್ರಿಗೆ ಏನಂದರೆ, ನಾವು ಮುಖ್ಯಮಂತ್ರಿಯಾಗಿದ್ದಾಗ ರಾಮನಗರದಲ್ಲಿ ನಾವೇನು ತುಂಬ ಡೆವಲಪ್ಮೆಂಟ್ ವರ್ಕ್ ಮಾಡಿದ್ವಿ, ತುಂಬ ಬಿಲ್ಡಿಂಗ್ಗಳನ್ನು ಕಟ್ಟಿದ್ವಿ, ಹಾಗೆ ಹೀಗೆ, ಅದು ರಾಮನಗರ ಅಂತಲೇ ಇರಲಿ, ಹೆಸರೇನು ಮಾಡಿತ್ತು ಇವರಿಗೆ, ದಕ್ಷಿಣ ಅಂತ ಯಾಕೆ ಮಾಡಬೇಕು, ಇದೆಲ್ಲ ಕುಮಾರಸ್ವಾಮಿ ಅವ್ರದ್ದು ಕೂಡ ತಕರಾರಿತ್ತು. ಈ ಒಂದು ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಕೈ ಮೇಲಾಗಿದೆ. ಇಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಹಿನ್ನಡೆಯಾಗಿದೆ. ರಾಜ್ಯ ಸರ್ಕಾರದ ಪ್ರಸ್ತಾಪವನ್ನು ಹಾಗಾದರೆ ಕೇಂದ್ರ ತಿರಸ್ಕರಿಸಿದ್ದು ಯಾಕೆ? ನೋಡಿ, ರಾಮನಗರ ಹೆಸರನ್ನೇ ಚೇಂಜ್ ಮಾಡಿಬಿಡ್ತೀವಿ ಅಂಥೇಳಿ ರಾಜ್ಯ ಸರ್ಕಾರ ಮುಂದಾಗಿತ್ತು. ಸರ್ಕಾರಕ್ಕಿಂತ ಹೆಚ್ಚಾಗಿ DCM ಡಿಕೆ ಶಿವಕುಮಾರ್ ಅವರಿಗೆ ಈ ಆಸೆ ಇತ್ತು, ಒತ್ತು ಕೂಡ ಕೊಟ್ಟಿದ್ದರು. ಬೆಂಗಳೂರು ದಕ್ಷಿಣ ಅಂತೇಳಿ ಹೆಸರಿಟ್ಟರೆ ಅನುಕೂಲ ಆಗುತ್ತೆ ಇದರಿಂದ ಅಂತ ಒಂದು ಲೆಕ್ಕಾಚಾರ ಅವ್ರದ್ದಿತ್ತು. ಜಿಲ್ಲೆಗೆ ಹೆಚ್ಚಿನ ವಿದೇಶಿ ಬಂಡವಾಳ ಆವಾಗ ಹರಿದು ಬರುತ್ತೆ. ಬೆಂಗಳೂರು ಅಂದರೆ ಮುಗಿದೋಯ್ತಲ್ಲ, ಸೌತಾ, ನಾರ್ತಾ, ಈಸ್ಟಾ, ವೆಸ್ಟಾ, ಕೇಂದ್ರ, ಸೆಂಟ್ರಲ್ಲ ಮುಗಿದೋಯ್ತಲ್ಲ. ಹಾಗಾಗಿ ರಾಮನಗರವನ್ನು ಸೇರಿಸ್ಕೊಂಡು ಬೆಂಗಳೂರು ಅಂತ ಹೇಳಿಬಿಟ್ರೆ ಬೆಂಗಳೂರಲ್ಲಿ ಜಾಗ ಎಲ್ಲ ತುಂಬ ಹೋಗಿದೆ. ಈಗ ನಾವು ರಾಮನಗರವನ್ನು ಬೆಂಗಳೂರಿನ ವ್ಯಾಪ್ತಿಗೆ ಸೇರಿಸಿಕೊಂಡಾಗ ಬಂಡವಾಳ ಹೂಡಿಕೆ ಮಾಡುವಂತಹವರು ಅಲ್ಲೂ ಹೋಗಿ ಬಂಡವಾಳವನ್ನು ಹೂಡ್ತಾರೆ. ಹೇಗೆ ಅಂತ ಹೇಳಿದ್ರೆ ಅದು ಬೆಂಗಳೂರೇ ಅಂತ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಇತ್ತು, ನಿರೀಕ್ಷೆ ಕೂಡ ಇಟ್ಕೊಂಡಿದ್ರು. ಜಿಲ್ಲೆಯಲ್ಲಿ ಭೂಮಿ ಬೆಲೆ ಕೂಡ ಜಾಸ್ತಿ ಆಗುತ್ತೆ, ಬೆಂಗಳೂರು ಹೆಸರು ವಿಶ್ವಮಾನ್ಯವಾದದು, ಹಾಗಾಗಿ ವಿದೇಶಿಯರು ಹೂಡಿಕೆ ಮಾಡ್ತಾರೆಂಬ ನಿರೀಕ್ಷೆ ಅವರಿಗೆ ಇತ್ತು. ಕೈಗಾರಿಕೆಗಳು ಬಂದರೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಆಗಬಹುದು ಅಂತ ಲೆಕ್ಕಾಚಾರ ಕೂಡ ಹಾಕ್ಕೊಂಡಿದ್ರು. ಜನರ ಜೀವನ ಮಟ್ಟ ಸುಧಾರಿಸುತ್ತೆ ಅಂತ ಮಾತು ಕೂಡ ಇತ್ತು. ಹಾಗಾಗಿನೇ ಡಿಕೆ ಶಿವಕುಮಾರ್ ಒತ್ತಡವನ್ನು ಹಾಕ್ತಾಯಿದ್ರು. ಕ್ಯಾಬಿನೆಟ್ನಲ್ಲೂ ಕೂಡ ಒಪ್ಪಿಗೆ ಸಿಕ್ಕಿತ್ತು, ಸದನದಲ್ಲಿ ವಿರೋಧದ ನಡುವೆ ಕೂಡ ಪಾಸಾಗಿತ್ತು. ಆದರೆ ಕೇಂದ್ರಕ್ಕೆ ಶಿಫಾರಸು ಮಾಡಿದ ಮೇಲೆ ತಿರಸ್ಕಾರ ಆಗಿದೆ. ಇದು ಹೆಸರು ಬದಲಾವಣೆ ವಿಚಾರಕ್ಕೆ HDK ಮತ್ತು ಡಿಕೆ ಶಿವಕುಮಾರ್ ನಡುವೆ ಜಿದ್ದಾಜಿದ್ದಿಗೆ ಕಾರಣ ಆಗಿಬಿಟ್ಟಿತ್ತು. ಮುಂದೆ ರಾಜ್ಯ ಸರ್ಕಾರದ ಕಾನೂನು ಹೋರಾಟಕ್ಕೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಬಳಕೆ ಶಿವಕುಮಾರ್ ಜೋಹಳ್ಳಿ ಇದು DK ಶಿವಕುಮಾರ್ ಅವ್ರಿಗೆ ಒಂದು ಕನಸು, ಈಗ ರಾಮನಗರವನ್ನು ಸೇರಿಸಿ ಬೆಂಗಳೂರೇ ಅಂತ ಕರೆದುಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಇದಕ್ಕೆ ಕುಮಾರಸ್ವಾಮಿ ಅವರ ವಿರೋಧ ಮೊದಲಿಂದನೂ ಇತ್ತು. ಇದು ಯಾಕೆ ಹೆಸರು ಚೇಂಜ್ ಮಾಡಬೇಕು ಇವಾಗ? ಕುಮಾರಸ್ವಾಮಿ ಅವರಿಗೆ ರಾಮನಗರ ಜಿಲ್ಲೆ ನಮಗೆ ರಾಜಕೀಯವಾಗಿ ಒಂದು ಹೊಸ ಹುಟ್ಟನ್ನು ಕೊಟ್ಟಂಥ ಒಂದು ಜಿಲ್ಲೆ, ಮುಖ್ಯಮಂತ್ರಿ ಮಾಡಿದಂಥ ಜಿಲ್ಲೆ, ಈ ಥರದಲ್ಲೇ ಒಂದಷ್ಟು ಅವ್ರಿಗೆ ಫೀಲಿಂಗ್ ಇದೆ ರಾಮನಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾನು DC ಆಫೀಸ್ ಜೋರ ಕಟ್ಟಿದೆ, ಮಿನಿ ವಿಧಾನಸೌಧ ಕಟ್ಟಿದೆ, ಆ ಥರದ್ದು ಈ ಥರದಲ್ಲ ಒಂದಷ್ಟು ಫೀಲಿಂಗ್ಸ್ ಇದೆ ಅವ್ರಿಗೆ. ಸೊ ಈ ವಿಚಾರದಲ್ಲಿ ಈಗ ಕುಮಾರಸ್ವಾಮಿ ಅವರ ಕೈ ಮೇಲಾಯ್ತಾ ಅಂತ? ಖಂಡಿತ ರಮಕಾಂತ್, ರಾಮನಗರ ಜಿಲ್ಲೆಗೆ ಹೊಸ ಹೆಸರನ್ನ ಇಡಬೇಕು, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಅದನ್ನ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಸರ್ಕಾರ ಸಂಪುಟ ಸಭೆಯಲ್ಲಿ ಅದನ್ನ ಒಪ್ಪಿಗೆಯನ್ನ ಕೊಟ್ಟಿತ್ತು. ಸದನದಲ್ಲೂ ಕೂಡ ವಿರೋಧದ ನಡುವೆ ಪಾಸ್ ಆಗಿತ್ತು. ನಂತರ ಕೇಂದ್ರ ಸರ್ಕಾರದ ಶಿಫಾರಸಿಗೆ ಅದನ್ನ ಕಳಿಸಲಾಗಿತ್ತು. ಆದ್ರೆ ಇದೀಗ ಕೇಂದ್ರ ಸರ್ಕಾರ ಅದನ್ನ ತಿರಸ್ಕರಿಸಿದೆ. ಅಂದ್ರೆ ಆ ಹೆಸರನ್ನ ಇಡೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ತಿರಸ್ಕಾರವನ್ನ ಮಾಡಿದೆ. ಅದರ ವಿವರಣೆಯನ್ನ ಕೊಡ್ಬೇಕಾಗತ್ತೆ ಕೇಂದ್ರ ಸರ್ಕಾರ. ಅದರ ಯಾವ ಕಾರಣಕ್ಕಾಗಿ ತಿರಸ್ಕರಿಸಿದ್ದೇವೆ ಅನ್ನುವಂತ ಡೀಟೇಲ್ಸ್ ಅನ್ನ ರಾಜ್ಯ ಸರ್ಕಾರಕ್ಕೆ ಕಳಿಸುತ್ತೆ. ಆದ್ರೆ ಇಲ್ಲಿ ವಾಸ್ತವವಾಗಿ ಇಬ್ಬರು ನಾಯಕರ ನಡುವೆ ಜಿದ್ದಾಜಿದ್ದಿ ಇತ್ತು. ಒಂದು ಕಡೆ ರಾಮನಗರ ಜಿಲ್ಲೆಯನ್ನ ಬದಲಾವಣೆ ಮಾಡಬೇಕು ಹೆಸರನ್ನ, ಅದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಮಾಡಿದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಕೂಡ ಬೆಂಗಳೂರು ಹೆಸರನ್ನ ಹೊಂದ್ಕೊಳ್ಳೋದ್ರಿಂದ ಸಹಜವಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗತ್ತೆ. ವಿಶ್ವ ಬಂಡವಾಳ ಹೂಡಿಕೆದಾರರು ಅಲ್ಲಿಗೆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋದಕ್ಕೆ ಬರ್ತಾರೆ ಬೆಂಗಳೂರು ಅನ್ನುವಂತ ಹೆಸರನ್ನ ಕಾರಣಕ್ಕಾಗಿ. ಹಾಗೆ ಜನರ ಜೀವನ ಮಟ್ಟ ಸುಧಾರಿಸುತ್ತೆ, ಅಭಿವೃದ್ಧಿಯ ಕೆಲಸಗಳಾಗತ್ತೆ, ಮೂಲ ಸೌಕರ್ಯಗಳ ಅಭಿವೃದ್ಧಿಗಳು ಕೂಡ ಆಗತ್ತೆ ಅನ್ನುವಂತ ಕಾರಣಕ್ಕೆ DK ಶಿವಕುಮಾರ್ ಬೆಂಗಳೂರು ಹೆಸರನ್ನ ಅದಕ್ಕೆ ತಳುಕು ಹಾಕೋದಕ್ಕೆ ಹೊರಟಿದ್ರು. ಆದ್ರೆ ಆಗಲೇ ಸಾಕಷ್ಟು ವಿರೋಧವನ್ನ ಕುಮಾರಸ್ವಾಮಿ ಅವರು ಕೂಡ ವ್ಯಕ್ತಪಡಿಸಿದ್ರು, ಬಿಜೆಪಿ ನಾಯಕರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ರಾಮನಗರವನ್ನ ಯಾವುದೇ ಕಾರಣಕ್ಕೆ ಹೆಸರನ್ನ ಚೇಂಜ್ ಮಾಡೋದು ಬೇಡ, ಬೆಂಗಳೂರು ದಕ್ಷಿಣ ಅನ್ನೋದು ಬೇಡ, ರಾಮನಗರ ಜಿಲ್ಲೆಯಾಗಿ ಅದು ಇರ್ಲಿ, ಅದಕ್ಕೆ ಹೆಚ್ಚಿನ ಮೂಲ ಸೌಕರ್ಯವನ್ನ ನೀವು ಬೇಕಾದ್ರೆ ಒದಗಿಸಿ ಅಲ್ಲೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಅನ್ನುವಂತ ಆಗ್ರಹವನ್ನ ಹಿಂದೆ ಕೂಡ ಮಾಡಿದ್ರು. ಅಲ್ಲೇ ಅಂತಿಮವಾಗಿ DK ಶಿವಕುಮಾರ್ ಜಿದ್ದಾಜಿದ್ದಿಗೆ ಬಿದ್ದವರಂತೆ, ಅದನ್ನ ಮಾಡ್ಲೇಬೇಕು, ಹೆಸರನ್ನ ಚೇಂಜ್ ಮಾಡ್ಲೇಬೇಕು ಅಂತ ಹೇಳಿ ಹೊರಟಿದ್ರು. ಆದ್ರೆ ಈಗ DK ಶಿವಕುಮಾರ್ ಅವ್ರಿಗೆ ಇದು ಒಂದ್ ರೀತಿ ಹಿನ್ನಡೆಯಾದಂತೆ.
ಕುಮಾರಸ್ವಾಮಿ ಅವರ ಕೈಯಲ್ಲಿ ಮೇಲಾಗಿದೆ ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.